ಆದರೆ ಈ ಬಿ ಜೆ ಪಿಯ ಮಾತುಗಳೇ ಬೇರೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಅಂದರೆ ಸಕ್ಸಸ್ ಮೀಟಿಂಗನ್ನು ಕೂಡ ಮಾಡಲಾಗಿದೆ. ಇದೊಂದು ಐತಿಹಾಸಿಕ ಅಂತ ಬಿ ಜೆ ಪಿ ಬಣ್ಣಿಸಿದೆ. NDA ಸಂಸದೀಯ ಪಕ್ಷದ ಸಭೆ ಆಯಿತು. ಇದೊಂದು ದೊಡ್ಡ ಗೆಲುವು, ನಮಗೆ ರಾಜತಾಂತ್ರಿಕ ಗೆಲುವು ಅಂತ ಬಣ್ಣಿಸಲಾಗಿದೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಭಾರತ ಅಮೆರಿಕ ವ್ಯಾಪಾರಕ್ಕೆ ಒಪ್ಪಂದ ಇದೆಯಲ್ಲ, ಇದರ ಯಶಸ್ಸಿನ ಬಗ್ಗೆ ಪ್ರಧಾನಿಯವರನ್ನ ಅಭಿನಂದಿಸಲಾಗಿದೆ. ಇದು ನಾವು ನೋಡ್ತಾ ಇದ್ವಿ ಸಂಭ್ರಮಾಚರಣೆ. ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದೆ. ಏನು ಹೇಳುತ್ತೆ? ಮೇಕ್ ಇನ್ ಇಂಡಿಯಾ ಅಲ್ಲ, ಇದು ಸೇಲ್ ಇನ್ ಇಂಡಿಯಾ ಅಂತ ಬಣ್ಣಿಸಿದೆ ಕಾಂಗ್ರೆಸ್. ಭಾರತದ ಬದಲು ಟ್ರಂಪ್ ಈ ಡೀಲ್ ಬಗ್ಗೆ ಘೋಷಣೆ ಮಾಡ್ತಾರೆ. ಮೋದಿಯವರ ಮನವಿಯ ಮೇರೆಗೆ ಅಂತ ಟ್ರಂಪ್ ಹೇಳ್ತಾರೆ. ಏನಿದ್ರ ಅರ್ಥ ಅಂತ ಕೇಳಿದೆ ಕಾಂಗ್ರೆಸ್. ನಾವು ತೋರಿಸ್ತಾ ಇದ್ದೀವಿ ಅದರ ಟ್ವೀಟನ್ನು. ಭಾರತ ಇದನ್ನು ಘೋಷಣೆ ಮಾಡಬೇಕು, ಆದರೆ ಟ್ರಂಪ್ ಇದನ್ನು ಘೋಷಣೆ ಮಾಡ್ತಾರೆ. ಪ್ರಧಾನಿ ಮೋದಿಯವರ ಮನವಿಯ ಮೇರೆಗೆ ಅಂತಾರೆ. ಇದರ ಅರ್ಥ ಏನು? ಇದು ಕಾಂಗ್ರೆಸ್ನ ಪ್ರಶ್ನೆ. ಕಾಂಗ್ರೆಸ್ ಇದನ್ನು ಲೋಕಸಭೆಯಲ್ಲೂ ಕೂಡ ವಿರೋಧಿಸಿದೆ. ಗಲಾಟೆಗಳಾಗಿದೆ. ನೋಡಿ, ತೋರಿಸ್ತಾರೆ. ಇಂಡಿಯಾ ಘೋಷಣೆ ಮಾಡಿದ್ದಲ್ಲ, ಅಮೆರಿಕ ಘೋಷಣೆ ಮಾಡಿದ್ದು, ಟ್ರಂಪ್ ಘೋಷಣೆ ಮಾಡಿದ್ದು, ಮೋದಿಯವರ ರಿಕ್ವೆಸ್ಟ್ ಮೇರೆಗೆ ಅನ್ನುವಂಥ ಮಾತು. ಏನಿದೆ ಅರ್ಥ? ನಾಟ್ ಮೇಕ್ ಇನ್ ಇಂಡಿಯಾ ಬಟ್ ಸೆಲ್ ಇಂಡಿಯಾ. ಇದು ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಬಹಳ ಗಮನಿಸಬೇಕಾದಂಥ ಸಂಗತಿ, ಇಲ್ಲಿ ತನಕ ಅಮೆರಿಕ ಊರು ಬೀಳ್ತಾ ಇತ್ತು. ಯಾಕಂದರೆ ಈ ಟ್ರಂಪ್ ಹುಚ್ಚಾಟಗಳು ಗೊತ್ತಿದೆ, ಈ ತುಘಲಕ್ ದರ್ಬಾರ್ ಅಂತಾರಲ್ಲ ಅದು. ಯಾಕಂದರೆ ಈ ಅಕ್ಕಪಕ್ಕದವ್ರ ಜೊತೆ ಸರಿ ಇಲ್ಲ, ಜೊತೆಗೆ ನ್ಯಾಟೋ ರಾಷ್ಟ್ರಗಳು ಕೂಡ ನಿಮ್ಮ ಸಹವಾಸವೇ ಬೇಡ ಅಂತ ಅವ್ರ ಪಾಡಿಗೆ ಅವರು ಈ ಯುದ್ಧೋತ್ಸಾಹದಲ್ಲಿ ಅಥವಾ ಈ ಆ ಪ್ರಾಕ್ಟೀಸಲ್ಲಿ ನಿರತರಾಗಿದ್ದಾರೆ, ಮೊದಲ ಬಾರಿಗೆ ಅಮೆರಿಕವನ್ನು ಬಿಟ್ಟು. ಇಂಥ ಸಂದರ್ಭದಲ್ಲಿ ಅಮೆರಿಕಕ್ಕೂ ಕೂಡ ಗೊತ್ತಾಯಿತು, ಭಾರತದಂಥ ರಾಷ್ಟ್ರವನ್ನು ಕಳ್ಕೊಂಡ್ರೆ ನಷ್ಟ ಕಟ್ಟಿಟ್ಟ ಬುತ್ತಿ ಅಂತ. ಅಂತೂ ಇಂತೂ ಟ್ರಂಪ್ ಮಧ್ಯರಾತ್ರಿ ಘೋಷಣೆ ಮಾಡಿದ್ದಾರೆ. ಆದರೆ ಅಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳಿದೆ. ನಾವು ಎಷ್ಟನ್ನು ಖರೀದಿ ಮಾಡಬೇಕು? ಎಷ್ಟು ಮೊತ್ತದ ಸಾಮಾನು ಸರಂಜಾಮುಗಳನ್ನು ನಾವು ಅಮೆರಿಕದಿಂದ ಖರೀದಿ ಮಾಡಬೇಕು? ಜೊತೆಗೆ ಅದಕ್ಕೆ ಝೀರೋ ಟ್ಯಾಕ್ಸ್. ಆದರೆ ಈಗ ಈ 60-75% ಹೋಗಿತ್ತಲ್ಲ ಟ್ಯಾಕ್ಸು, ಆ ಟ್ಯಾಕ್ಸ್ ಈಗ 20% ಬಂದಿದೆ. 20% ತಗೊಂಡ್ರೂ ಕೂಡ ಭಾರತಕ್ಕೆ ನಷ್ಟವೇ ಅಂತ ಕಾಂಗ್ರೆಸ್ ಬಣ್ಣಿಸ್ತಾ ಇದೆ. ಏನು ನಡೀತಾ ಇದೆ? ರಂಗನಾಥ್, ಜಾಗತಿಕ ಮಾರುಕಟ್ಟೆಯ ವಿಷಯವನ್ನು ತೆಗೆದುಕೊಂಡ್ರೆ ಅಮೆರಿಕ ಹಲವು ದೇಶಗಳನ್ನ ತನ್ನ ಈ ಸುಂಕದ ಅಸ್ತ್ರದ ಮೂಲಕವೇ ಹೆದರಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಬೇರೆ ದೇಶಗಳನ್ನ ಹೆದರಿಸಿದಷ್ಟು ಮಟ್ಟಿಗೆ ಅಷ್ಟು ಪ್ರಭಾವಿಯಾಗಿ ಅಮೆರಿಕ ಭಾರತವನ್ನು ಹೆದರಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಹಳಿಸಿ ಹೋಗಿತ್ತು ಅನ್ನುವಂಥದ್ದು ಕಳೆದ ಆಗಸ್ಟ್ ತಿಂಗಳಿಂದಲೇ ನಡೀತಾ ಇದ್ದಂಥ ಎಲ್ಲ ಬೆಳವಣಿಗೆಗಳಿಗೂ ಕೂಡ ನಾವು ಸಾಕ್ಷಿಯಾಗಿದ್ದೀವಿ. ಬರೋಬ್ಬರಿ 50%ನಷ್ಟು ಸುಂಕವನ್ನು ಭಾರತದ ಮೇಲೆ ಅಮೆರಿಕ ಹೇರಿತ್ತು. ಟ್ರಂಪ್ನ ಈ ಹುಚ್ಚಾಟದ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಭಾರತದ ಆರ್ಥಿಕ ಮಟ್ಟ ಕೂಡ ಎಲ್ಲೊಂದು ಕಡೆ ಕುಸಿಬಹುದು ಅನ್ನುವಂಥ ಆತಂಕ ಎದುರಾಗಿತ್ತು. ಆದರೆ ಇದೀಗ ನಿನ್ನೆ ನಡೆದಂಥ ಒಂದು ಮಹತ್ವದ ತೀರ್ಮಾನದಲ್ಲಿ ಇಡೀ ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ನಮ್ಮನ್ನು ಕಣ್ಣರಳಿಸಿ ನೋಡುವಂಥ ರೀತಿಯಲ್ಲಿ ಒಂದು ಮಹತ್ವದ ಒಪ್ಪಂದ ಆಗಿದೆ. ಅದು ಭಾರತ ಅಮೆರಿಕದ ಎಲ್ಲ ಉತ್ಪನ್ನಗಳ ಮೇಲೆ ಸುಂಕವನ್ನು ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಸಿದೆ, ಅಂದರೆ 0% ಶುಲ್ಕವನ್ನು. ಆದರೆ ಅಮೆರಿಕ 18%ಗೆ ನಮ್ಮ ಶುಲ್ಕವನ್ನು ಇಳಿಸಿದೆ. ಹತ್ತಿರ 50% ಇದ್ದಂತಹ ಈ ಸುಂಕ 18%ಗೆ
ಇಳಿಕೆಯಾಗಿದ್ದು ಎಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ತರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಚರ್ಚೆಗಳು ನಡೀತಾ ಇದ್ದಾವೆ. ಮೊನ್ನೆ ನಡೆದಂತಹ ಬಜೆಟ್ನ ಬಳಿಕ ಭಾರತದ ಮಾರುಕಟ್ಟೆ ಷೇರು ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿತವನ್ನು ಕಂಡಿದ್ದು, ನಿನ್ನೆ ನಡೆದಂತಹ ಅಮೆರಿಕ ಮತ್ತು ಭಾರತದ ಈ ಒಪ್ಪಂದದಿಂದಾಗಿ ಸುಮಾರು 5-6% ಚೇತರಿಕೆಯನ್ನು ಕಂಡಿದೆ. ಆ ಮೂಲಕ ನಷ್ಟ ಆಗಿದ್ದಂಥದ್ದು ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ವಾತಾವರಣ ಕಂಡು ಬರ್ತಾ ಇದೆ ಷೇರು ಮಾರುಕಟ್ಟೆಯಲ್ಲಿ. ಇನ್ನುಳಿದಂತೆ ಈ ಒಂದು ಒಪ್ಪಂದವನ್ನು UAE ಜೊತೆ ಆದಂತಹ ಒಪ್ಪಂದವನ್ನು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಲಾಗ್ತಾ ಇತ್ತು. ಈ ಒಂದು ಅಮೆರಿಕ ಮತ್ತು ಭಾರತದ ನಡುವೆ ನಡೆದಂಥ ಈ ಒಪ್ಪಂದವನ್ನು ಇದೀಗ ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಲಾಗ್ತಾ ಇದೆ. ಆದರೆ ಸದ್ಯಕ್ಕೆ ಇದು ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಸಹಜವಾಗಿ ಈ ನಿರ್ಧಾರವನ್ನು ಭಾರತ ಪ್ರಕಟ ಮಾಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಪ್ರಕಟ ಮಾಡಿರುವಂಥದ್ದು ಈ ಹುಚ್ಚಾಟಕ್ಕೆ ನಾವು ಶರಣಾಗತಿಯನ್ನು ತೋರಿದಂತಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪ. ಎಲ್ಲೋ ಒಂದು ಕಡೆ ಭಾರತ ತೆಗೆದುಕೊಳ್ಬೇಕಂತ ಅಂತಾರಾಷ್ಟ್ರೀಯ ಅಥವಾ ಬೇರೆ ಬೇರೆ ಜಾಗತಿಕ ಮಟ್ಟದ ನಿರ್ಧಾರಗಳನ್ನು ಎಲ್ಲೋ ಒಂದು ಕಡೆ ವಾಷಿಂಗ್ಟನ್ ತೆಗೆದುಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇಷ್ಟು ದಿನಗಳ ಕಾಲ ತನ್ನ ಸ್ನೇಹಿತ ಟ್ರಂಪ್ ಅಂತ ಹೇಳ್ತಾ ಇದ್ದಂಥ ಮೋದಿಯವರು ಅದನ್ನು ಗಟ್ಟಿ ಧ್ವನಿಯಲ್ಲಿ ಭಾರತ ಮತ್ತು ಅಮೆರಿಕದ ಟ್ರೇಡ್ ಒಪ್ಪಂದಗಳ ಬಗ್ಗೆ ಎಲ್ಲಿಯೂ ಕೂಡ ಬಹಿರಂಗವಾಗಿ ಹೇಳದೇ ಇರುವಂಥದ್ದನ್ನು ನೋಡಿದ್ರೆ ನಾವು ಅಮೆರಿಕಾಗೆ ಶರಣಾಗತಿ ಆಗಿದ್ದೀವಿ ಅನ್ನುವಂಥ ರೀತಿಯ ಚರ್ಚೆಗಳನ್ನು ಇದೀಗ ಕಾಂಗ್ರೆಸ್ ಮಾಡ್ತಾ ಇದೆ. ಜೊತೆಗೆ ರಷ್ಯಾದಿಂದ ನಾವು ತೈಲವನ್ನು ತೆಗೆದುಕೊಳ್ತಾ ಇದ್ವಿ, ಆ ನಿರ್ಧಾರದಿಂದಲೂ ಕೂಡ ನಾವು ಹಿಂದೆ ಸರಿದಿದ್ದೀವಿ. ಇನ್ನು ಮುಂದೆ ವೆನೆಜುವೆಲಾದಿಂದ ನಾವು ತೈಲವನ್ನು ಖರೀದಿಯನ್ನು ಮಾಡುವಂತಹ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದೀವಿ. ಅಮೆರಿಕ ಹೇಳುವಂಥ ರೀತಿಯಲ್ಲಿ ನಾವು ವೆನೆಜುವೆಲಾದಿಂದ ತೈಲವನ್ನು ಖರೀದಿ ಮಾಡಿದ್ದೆ ಆದರೆ ರಷ್ಯಾ ಮತ್ತು ಭಾರತದ ಸಂಬಂಧ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಎದ್ದೇಳ್ತಾ ಇದ್ದಾವೆ. ಮತ್ತು ಜಾಗತಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅದನ್ನು ಮುಚ್ಚುಮರೆ ಮಾಡ್ತಿರೋದು ಯಾಕೆ, ಮೋದಿಯವರು ಯಾಕೆ ಅದನ್ನು ಬಹಿರಂಗವಾಗಿ ಲೋಕಸಭೆಯಲ್ಲಿರ್ಬೋದು ಅಥವಾ ದೇಶದ ಜನರ ಮುಂದೆ ಇಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಇದೀಗ ಸಹಜವಾಗಿ ಕಾಂಗ್ರೆಸ್ ಎತ್ತುತ್ತಾ ಇದೆ. ಈ ರೀತಿಯ ಪ್ರಶ್ನೆಗಳು ಬಂದಿರುವಂಥದ್ದು ನಿಜ ಆದರೂ ಕೂಡ ಅಮೆರಿಕ ಮತ್ತು ಭಾರತದ ನಡುವಿನ ಈ ಒಪ್ಪಂದ ಅಥವಾ ಈ ರೀತಿಯ ಸುಂಕದಲ್ಲಿ ಭಾರಿ ಇಳಿಕೆಯನ್ನು ಮಾಡ್ತಾ ಇರುವಂಥದ್ದು ನಮ್ಮ ರಫ್ತು ಮತ್ತು ಆಮದಿನ ವಹಿವಾಟಿನ ಮೇಲೆ ಒಂದು ಪಾಸಿಟಿವ್ ಆದಂಥ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮೇಕ್ ಇನ್ ಇಂಡಿಯಾಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಅಮೆರಿಕ ಕೊಡುತ್ತೆ. ಭಾರತದಲ್ಲಿ ತಯಾರಾದಂಥ ಉತ್ಪನ್ನಗಳನ್ನು ಹೆಚ್ಚು ಅಮೆರಿಕದ ಮಾರುಕಟ್ಟೆಗೆ ಒಂದು ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಟೆಕ್ಸ್ಟೈಲ್ ಮತ್ತು ತಂತ್ರಜ್ಞಾನವನ್ನು ಹೊರತುಪಡಿಸಿದರೆ ಕೈಗಾರಿಕೆ ಮತ್ತು ಬೇರೆ ಬೇರೆ ರೀತಿಯ ತಂತ್ರಜ್ಞಾನ ಮತ್ತು ಕೃಷಿ ವಲಯವು ಕೂಡ ಹೆಚ್ಚಿನ ಚೈತನ್ಯವನ್ನು ಈ ಒಪ್ಪಂದದಿಂದ ಪಡೆದುಕೊಳ್ಳುತ್ತೆ ಅನ್ನುವಂಥ ನಿರೀಕ್ಷೆಗಳನ್ನ ಭಾರತ ಇಟ್ಕೊಂಡಿದೆ. ಒಂದು ಮಟ್ಟಿಗೆ ಬಜೆಟ್ ನಡೆದಂಥ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡಿಸಿದಾಗ ಅಷ್ಟು ಪೂರಕವಾದಂಥ ವಾತಾವರಣ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕಂಡು ಬಂದಿರಲಿಲ್ಲ. ಆದರೆ ಇದೀಗ ನಿನ್ನೆ ನಡೆದಂಥ ಈ ಒಂದು ಒಪ್ಪಂದದಿಂದಾಗಿ ಸುಂಕದ ಇಳಿಕೆ ದೊಡ್ಡ ಮಟ್ಟಿಗೆ ಭಾರತದ ಷೇರು ಮಾರುಕಟ್ಟೆಯ ಮೇಲೆ ಒಂದು ಪಾಸಿಟಿವ್ ಆದಂಥ ಪರಿಣಾಮವನ್ನು ಬೀರಿದೆ. ಈ ಕಾರಣಕ್ಕೋಸ್ಕರ ಈ ಟ್ರೇಡ್ ಬಗ್ಗೆ ಉದ್ಯಮಿಗಳಂತೂ ಖಂಡಿತವಾಗಿಯೂ ಖುಷಿಯಾಗಿದೆ. ವಿರೋಧ ಪಕ್ಷಗಳನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲೇಬೇಕಾಗುತ್ತೆ. ಕಳೆದ 1-1.5 ವರ್ಷಗಳಿಂದ ನಿರಂತರವಾಗಿ ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಸುಂಕದ ವಿಚಾರದಿಂದಾಗಿ ಎಲ್ಲೋ ಒಂದು ಕಡೆ ಹಳಿ ತಪ್ಪಿ ಹೋಗಿತ್ತು. ಆದರೆ ಬೇರೆ ದೇಶಗಳಿಗೆ ಹೇರಿದಷ್ಟು ಸುಂಕವನ್ನ, ಆ ರೀತಿಯ ಬೆದರಿಕೆಯ ಅಸ್ತ್ರವನ್ನ ಭಾರತದ ಮೇಲೆ ಅಷ್ಟಾಗಿ ಅಮೆರಿಕ ಪ್ರಯೋಗವನ್ನ ಮಾಡಿರಲಿಲ್ಲ. ಹೀಗಿದ್ದು ಕೂಡ ನಾವು ಈ ಒಪ್ಪಂದಕ್ಕೆ ಯಾಕೆ ಒಪ್ಪಿಕೊಂಡಿದ್ದು ಮತ್ತು ರಷ್ಯಾದ ಸಂಬಂಧ ಮತ್ತು ಭಾರತದ ಸಂಬಂಧ ಅದು ಇವತ್ತು ನಿನ್ನೆಯದಲ್ಲ, ಬಹಳಷ್ಟು ಹಳೆಯ ವರ್ಷಗಳ ಸಂಬಂಧ. ಈ ಒಂದು ಸಂಬಂಧಕ್ಕೆ ಈಗ ಏನಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಎದ್ದಿದ್ದಾವೆ. ಅಮೆರಿಕದ ವೆನೆಜುವೆಲಾದಿಂದ ನಾವು ತೈಲವನ್ನು ತರ್ತೀವಿ ಅನ್ನೋದಾದರೆ ರಷ್ಯಾದ ತೈಲ ಏನಾಗುತ್ತೆ ಅಥವಾ ಆ ಸಂಬಂಧ ಏನಾಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಹೀಗಾಗಿ ವಿದೇಶಾಂಗ ವ್ಯವಹಾರಗಳಲ್ಲಿ ಭಾರತ ಎಡವುತ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ವಿದೇಶಾಂಗ ವ್ಯವಹಾರಗಳನ್ನ ಯಾರು ನಿಭಾಯಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅಮೆರಿಕ ನಮ್ಮನ್ನ ಭಾರತವನ್ನು ಹೆದರಿಸಿಯೇ ಈ ಟ್ರೇಡ್ ಒಪ್ಪಂದಕ್ಕೆ ಸಹಿ ಹಾಕಿಸ್ಕೊಂಡಿದೆ ಅನ್ನುವಂಥ ರೀತಿಯ ಟೀಕೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಮಾರುಕಟ್ಟೆಯ ವ್ಯವಹಾರಗಳು ಯಾವ ರೀತಿ ಚೇತರಿಕೆಯನ್ನು ಕಾಣ್ಕೊಳ್ಳುತ್ತಾ ಅಥವಾ ಕೇವಲ ರಫ್ತು ವ್ಯವಹಾರದ ಮೇಲೆ ಮಾತ್ರ ಇದು ಪಾಸಿಟಿವ್ ಪರಿಣಾಮವನ್ನು ಬೀರುತ್ತಾ ಅಥವಾ ಇನ್ನುಳಿದಂತೆ ಕೃಷಿ ವಲಯ ನಮ್ಮ ಭಾರತದಲ್ಲಿ ಚೈತನ್ಯವನ್ನು ಪಡೆಯಬೇಕಾಗಿರುವಂಥದ್ದು ಕೃಷಿ ವಲಯದ ಮೇಲೆ ಹೇಗೆ ನೆಗೆಟಿವ್ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.